ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಅಬಿಲಿಯನ್ ಗ್ರೂಪ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಬಿಲಿಯನ್ ಗ್ರೂಪ್ ಆಗಬೇಕು ಅಂತಂದ್ರೆ ಎರಡು ಸ್ಟೆಪ್. ಒಂದು ಗ್ರೂಪ್ ಆಗಿರ್ಬೇಕು. ಆ ಗ್ರೂಪ್ ಆಗಬೇಕು ಅಂದ್ರೆ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ನೆಕ್ಸ್ಟ್ ಅಬಿಲಿಯನ್ ಗ್ರೂಪ್ ಆಗಬೇಕು ಅಂತಂದ್ರೆ ಕಮ್ಯುಟೇಟಿವ್. ಫಸ್ಟ್ ಗ್ರೂಪ್ ಆದ್ರೆ ಮಾತ್ರ ನಾವು ಅಬಿಲಿಯನ್ ಗ್ರೂಪ್ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಇಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಹೋಯ್ತು ಅಂತಂದ್ರೆ ಅಲ್ಲೇ ಸ್ಟಾಪ್. ಸರಿನಾ? ಸೊ ಈಗ ಕ್ವಶನ್ ಏನ್ ಹೇಳ್ತಾ ಇದೆ, ಲೆಟ್ ಜಿ ಬಿ ದ ಸೆಟ್ ಆಫ್ ಆಲ್ ನಾನ್ ಝೀರೋ ರಿಯಲ್ ನಂಬರ್ಸ್. ಝೀರೋನ ಬಿಟ್ಟು ಉಳಿದಿರುವಂತ ಎಲ್ಲ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಂದ್ರೆ ಏನು? ಅದ್ರಲ್ಲಿ ಫ್ರಾಕ್ಷನ್ಸ್ ಬರ್ತವೆ, ಡೆಸಿಮಲ್ಸ್ ಬರ್ತವೆ, ಆಮೇಲೆ ಇಂಟೀಜರ್ಸ್ ಬರ್ತವೆ, -∞ to +∞ ಎಲ್ಲ ವ್ಯಾಲ್ಯೂಸ್. ಅಂಡ್ ಲೆಟ್ a into b will be equal to 1 divided by 2 into ab. ಸೊ ಇದನ್ನ ನಾನು ಬೇಕಾದ್ರೆ ಚೇಂಜ್ ಮಾಡ್ಕೊಂಡು a into b will be equal to ab by 2 ಅಂತ ಬರ್ಕೋಬಹುದಾ ಅಲ್ವಾ? ಸೇಮ್ 1/2 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದಂಗೆ ಆಯ್ತು. a into b will be equal to a by 2. ಸೊ ಈಗ ಮೊದಲನೇ ಕಂಡೀಷನ್ ಏನು? ಕ್ಲೋಸ್ಡ್ ಆಗಿರಬೇಕು. ಕ್ಲೋಸ್ಡ್ ಅಂತ ಅಂದ್ರೆ ಸಿಂಪಲ್. ಯಾವ್ದಾದ್ರು ಎರಡು ರಿಯಲ್ ನಂಬರ್ಸ್ ಅನ್ನ ತಗೊಂಡ್ರೆ, ನಾನ್ ಝೀರೋ ರಿಯಲ್ ನಂಬರ್ಸ್ ಅನ್ನ ನಾನು ಯಾವ್ದಾದ್ರು ಎರಡನ್ನ ತಗೊಂಡ್ರೆ ಯಾವ ಆಪರೇಷನ್ ಅಪ್ಲೈ ಮಾಡ್ತಾ ಇರೋದು ಇಲ್ಲಿ? ಮಲ್ಟಿಪ್ಲಿಕೇಶನ್. ಸೊ ಈಗ ನನಗೆ ಔಟ್ಪುಟ್ ಏನ್ ಬರುತ್ತೆ? ಇದೇ ಔಟ್ಪುಟ್ ಆಗಿ ಬರಬೇಕು, ಎ ಬಿ ಬೈ 2. ಸೊ ಇದು ಯಾವ್ದಕ್ಕೆ ಬಿಲಾಂಗ್ ಆಗಿರ್ಬೇಕು? G ಗೆ ಬಿಲಾಂಗ್ ಆಗಿರ್ಬೇಕು. ಯಾಕೆ? G is representing the set of all non-zero real numbers. ಸೊ G ಗೆ ಬಿಲಾಂಗ್ ಆಗ್ತಾ ಇದೆಯಾ? ಎಸ್. ಯಾಕಂತಂದ್ರೆ ಅವ್ರು ಕೊಟ್ಟಿರುವಂತ ಕಂಡೀಷನ್ ಮೊದಲನೇ ಕಂಡೀಷನ್. ಸೊ ಏನಂತ ಬರೀಬಹುದು? ಫಾರ್ ಆಲ್ a, b which belong to G. ಸೊ G is a set of non-zero real numbers. ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈಡ್. ಎರಡನೇ ಕಂಡೀಷನ್ ಗೆ ಹೋಗೋಣ. ಎರಡನೇ ಕಂಡೀಷನ್ ಏನು ಅಂತಂದ್ರೆ ಅಸೋಸಿಯೇಟಿವಿಟಿ. a into b into c must be equal to a into b into c. ಸರಿನಾ? ಈಗ ಬ್ರಾಕೆಟ್ ಒಳಗಡೆ ಒಂದೊಂದು ಸರಿ ಸಾಲ್ವ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಸರಿನಾ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಕರೆಕ್ಟ್ ಇದೆ ಅಂತ, ಅಂದ್ರೆ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ. ಬಿ ಸ್ಟಾರ್ ಸಿ. ಸೊ ಈಗ ಎ ಜಾಗಕ್ಕೆ ಬಿ ಅನ್ನ ಹಾಕಿ, ಬಿ ಜಾಗಕ್ಕೆ ಸಿ ಅನ್ನ ಹಾಕಿ. ಸೊ ಈಗ ಬಿ ಸ್ಟಾರ್ ಸಿ ಅಂತಂದ್ರೆ ಯಾವ ರೀತಿ ಬರೀಬೇಕು? ಬಿ ಸಿ ಬೈ 2 ಅಂತ ಬರೀಬೇಕಾ? ಬಿ ಸಿ ಬೈ 2 ಅಂತ ಬರೀಬೇಕು. ಸೊ ಈಗ ಎ ಸ್ಟಾರ್ ಹಂಗೆ ಉಳ್ಕೊಳ್ಳುತ್ತೆ. ಸರಿನಾ? ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಇವಾಗ ಎ ಜಾಗದಲ್ಲಿ ಏನಿದೆ? ಏನೇ ಇದೆ. ಈಗ ಬಿ ಜಾಗದಲ್ಲಿ ಏನ್ ಬಂತು? ಬಿ ಸಿ ಬೈ 2 ಬಂತು. ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಎ ಇಂಟು ಬಿ ಬರೀಬೇಕಿತ್ತು. ಸೊ ಬಿ ಜಾಗದಲ್ಲಿ ಬಿ ಸಿ ಡಿವೈಡೆಡ್ ಬೈ 2 ಇದೆ, ಓಲ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ 2 ಮತ್ತೆ 2 ಮಲ್ಟಿಪ್ಲೈ ಆಗಿ ಏನಂತೆ ಉಳ್ಕೊಳ್ಳುತ್ತೆ? ನಮಗೆ 4 ಉಳ್ಕೊಳ್ಳುತ್ತೆ. ಸೊ ಎ ಬಿ ಸಿ ಬೈ 4 ಆಯ್ತು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡೋಣ. ಎ ಇಂಟು ಬಿ. ಸೊ ಎ ಇಂಟು ಬಿ ಇದ್ರೆ ಏನಂತ ಬರೀತೀವಿ? ಎ ಬಿ ಬೈ 2 ಅಂತ ಬರೀತೀವಿ ಇಂಟು ಸಿ. ಸೊ ಈಗ ಎ ಜಾಗದಲ್ಲಿ ಏನಿದೆ? ಎ ಬಿ ಬೈ 2 ಇದೆ, ಬಿ ಜಾಗದಲ್ಲಿ ಸಿ ಇದೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎ ಬಿ ಬೈ 2 ಇಂಟು ಸಿ ಓಲ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 ಮತ್ತೆ 2 ಮಲ್ಟಿಪ್ಲೈ ಆಗ್ತವೆ. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ? ಎ ಬಿ ಸಿ ಓಲ್ ಡಿವೈಡೆಡ್ ಬೈ 4. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಾ? ಎಸ್. ಸೊ ಇವಾಗ ಅಸೋಸಿಯೇಟಿವಿಟಿ ಕೂಡ ನನಗೆ ಕರೆಕ್ಟ್ ಆಗಿದೆ ಅಂತಂದ್ರೆ ಅದು ಕೂಡ ನನಗೆ ಪ್ರೂಫ್ ಆಗಿದೆ. ಸೊ ಏನಂತ ಬರೀಬಹುದು? ವಿಚ್ ಬಿಲಾಂಗ್ಸ್ ಟು ಜಿ ಫಾರ್ ಆಲ್ ಎ ಬಿ ಸಿ ವಿಚ್ ಬಿಲಾಂಗ್ಸ್ ಟು ಜಿ. ಸರಿನಾ? ನಾನು ಇಲ್ಲಿ ಕ್ಯಾಲ್ಕುಲೇಷನ್ ತರ ಬರೋದ್ನಲ್ಲ, ಅದನ್ನು ಕೂಡ ಎಕ್ಸಾಂಪಲ್ ಬರೀರಿ. ಸರಿನಾ? ಇಲ್ಲಿ ಜಾಗ ಇರಲಿಲ್ಲ ಅಂತ ನಾನು ಅಳಿಸಿದ್ದಷ್ಟೇ. ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಮೂರನೇ ಕಂಡೀಷನ್ ಐಡೆಂಟಿಟಿ. ಐಡೆಂಟಿಟಿ ಅಂತ ಅಂದ್ರೆ ಸಿಂಪಲ್. ಇವಾಗ ನಾನು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ತಗೊಂತೀನಿ. ಫಾರ್ ಎಕ್ಸಾಂಪಲ್ ಎ ನ ಮಾತ್ರ ತಗೊಂತೀನಿ. ಈಗ ಬಿ ಜಾಗಕ್ಕೆ ಏನ್ ಮಾಡ್ತೀನಿ? ಯಾವ್ದಾದ್ರು ಒಂದು ರಿಯಲ್ ನಂಬರ್ ಅನ್ನ ಅಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಲೆಟ್ 2 ವಿಚ್ ಬಿಲಾಂಗ್ಸ್ ಟು ದ ರಿಯಲ್ ನಂಬರ್ ಜಿ. ಸೆಟ್ ಆಫ್ ರಿಯಲ್ ನಂಬರ್ ಗೆ ಬಿಲಾಂಗ್ ಆಗುತ್ತೆ 2. 2 ಇಸ್ ಅ ರಿಯಲ್ ನಂಬರ್. ಎಸ್. ಸೊ ಈಗ ಏನ್ ಮಾಡ್ತೀನಿ? ಎ ಮಲ್ಟಿಪ್ಲಿಕೇಶನ್ ಆಗ್ತಾ ಇರೋದಲ್ಲ. ಸೊ ಎ ಇಂಟು 2 ಮಸ್ಟ್ ಬಿ ಈಕ್ವಲ್ ಟು 2 ಇಂಟು ಎ. ಸೊ ಇವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನನಗೆ ಪ್ರೂವ್ ಆಯ್ತು ಅಂತ ಅರ್ಥ, ಐಡೆಂಟಿಟಿ. ಸೊ ಎ ಇಂಟು 2. ಈಗ ಬಿ ಜಾಗದಲ್ಲಿ 2 ಇದೆ. ಸೊ ಏನಾಗುತ್ತೆ ವ್ಯಾಲ್ಯೂ? ಎ ಇಂಟು 2 ಡಿವೈಡೆಡ್ ಬೈ 2 ಆಯ್ತು. 2 ಮತ್ತೆ 2 ಕ್ಯಾನ್ಸಲ್ ಆಗಿ ಎ ಮಾತ್ರ ಉಳ್ಕೊಂತು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಬರೋಣ. 2 ಇಂಟು ಎ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಬೈ 2 ಆಗುತ್ತಾ? ಸೊ 2 ಮತ್ತೆ 2 ಕ್ಯಾನ್ಸಲ್ ಆಗಿ ಎ ಮಾತ್ರ ಉಳ್ಕೊಂತು. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಫೈನಲ್ ವ್ಯಾಲ್ಯೂ ಏನ್ ಬರ್ತಾ ಇದೆ? ನನಗೆ ಎ ಅಂತಾನೆ ಬರ್ತಾ ಇದೆ. ಸೊ ವಿಚ್ ಬಿಲಾಂಗ್ಸ್ ಟು ಜಿ. ಸೊ ಲಾಸ್ಟಿಗೆ ಫಾರ್ ಆಲ್ ಎ ವಿಚ್ ಬಿಲಾಂಗ್ಸ್ ಟು ಜಿ ಅಂತ ಬರೀಬಹುದು. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆದ್ರೆ ಓಕೆ. ಸೊ ಇಲ್ಲಿ 2 ತಗೋಬೇಕು ಅಂತ ಏನಿಲ್ಲ, ಏನಾದ್ರೂ ತೊಳಿ -1 1 18 100 ಏನಿದೆ. ಸರಿನಾ? -∞ ಇಂದ +∞ ವರೆಗೂ ಯಾವ್ದಾದ್ರು ತೊಳಿ ಎಕ್ಸೆಪ್ಟ್
ದ ಝೀರೋ. ಸರಿನಾ? ನಾನ್ ಝೀರೋ ರಿಯಲ್ ನಂಬರ್ಸ್ ಅನ್ನ ಸೆಟ್ ಮಾಡ್ಕೊಂಡಿರೋದು ನಾವು. ನೆಕ್ಸ್ಟ್ ಇನ್ವರ್ಸ್. ಸೊ ಇನ್ವರ್ಸ್ ಅಂತ ಬಂದಾಗ ಎ ವಿಚ್ ಬಿಲಾಂಗ್ಸ್ ಟು ಜಿ. ಸೊ ಎ ಜಾಗದಲ್ಲಿ ನಾನು ಎ ಅನ್ನೇ ತಗೊಂತೀನಿ. ನೆಕ್ಸ್ಟ್ ಬಿ ವಿಲ್ ಬಿ ಈಕ್ವಲ್ ಟು 4 ಡಿವೈಡೆಡ್ ಬೈ ಎ. ಸರಿನಾ? ಸೊ ಇವಾಗ ಏನಾಗ್ತಾ ಇದೆ, ಎದು ಇನ್ವರ್ಸ್ ಅನ್ನ ತಗೊಂತಾ ಇದೀವಿ ವಿತ್ 4 ಏನಕ್ಕೆ ಬರ್ದ್ವಿ ನೋಡಿ. ಇಲ್ಲಿ ನಾವು ಇಲ್ಲಿ ಅಸೋಸಿಯೇಟಿವಿಟಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನಮಗೆ ಡಿನಾಮಿನೇಟರ್ ಏನ್ ಬಂದಿತ್ತು, 4 ಬಂದಿತ್ತು. ಸೊ ಅದಕ್ಕೋಸ್ಕರ ಅದನ್ನ ಇಲ್ಲಿ ಬರ್ಕೋಬೇಕಾಗುತ್ತೆ. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಡಿನಾಮಿನೇಟರ್ 4 ಬಂದಿದ್ರಿಂದ ಅಸೋಸಿಯೇಟಿವಿಟಿಲಿ ಸೊ ಅದನ್ನ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಬರ್ಕೋಬೇಕು. ಯಾಕೆ? ನಾವು ಇನ್ವರ್ಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಸೊ ಇವಾಗ ಎ ವ್ಯಾಲ್ಯೂ ಗೊತ್ತಾಯ್ತು ವಿಚ್ ಇಸ್ ಬಿಲಾಂಗಿಂಗ್ ಟು ಜಿ. ಸೊ ಇದು ಕೂಡ ಏನಾಗಿರುತ್ತೆ, ವಿಚ್ ಬಿಲಾಂಗ್ಸ್ ಟು ಜಿ. ಸೊ ಇವಾಗ ಈ ಆಪರೇಷನ್ ಅನ್ನ ಅಪ್ಲೈ ಮಾಡಿ. ಸೊ ಈ ಆಪರೇಷನ್ ಅನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಸ್ಟಾರ್ ಬಿ ಮಸ್ಟ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಅಂತ ಅಂದ್ರೆ ಇನ್ವರ್ಸ್ ಮಾಡಿದ್ರು ಕೂಡ ನನಗೆ ವ್ಯಾಲ್ಯೂ ಸೇಮ್ ಬರುತ್ತೆ ಅನ್ನೋದನ್ನ ನಾನು ಪ್ರೂವ್ ಮಾಡಿ. ಎ ಜಾಗದಲ್ಲಿ ನಾವು ಯಾವ್ದಾದ್ರು ಒಂದು ನಾನ್ ಝೀರೋ ರಿಯಲ್ ನಂಬರ್ ಅನ್ನ ತಗೊಂತ ಇದೀವಿ. ಬಿ ಜಾಗದಲ್ಲಿ 4/a ಇದೆ. ಸೊ ಎ ಇಂಟು 4/a ಮಸ್ಟ್ ಬಿ ಈಕ್ವಲ್ ಟು 4/a ಇಂಟು ಎ. ಸರಿನಾ? ನೋಡಿ ಇಲ್ಲಿ 4a ಇಂಟು ಬಿ ಜಾಗದಲ್ಲಿ 4/a ಇದೆ. ನೆಕ್ಸ್ಟ್ ಬಿ ಜಾಗದಲ್ಲಿ 4/a ನ ಮಲ್ಟಿಪ್ಲೈ ಮಾಡಿದ್ನಿ ಇಂಟು ಎ. ಸೊ ಇವಾಗ ಇದನ್ನ ಅಪ್ಲೈ ಮಾಡಿದ್ರೆ ಎ ಜಾಗದಲ್ಲಿ ಎ ಇದೆ, ಬಿ ಜಾಗದಲ್ಲಿ ಇಲ್ಲೇನಿದೆ 4/a ಇದೆ. ಸೊ ಅದನ್ನ ಅಪ್ಲೈ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ ನಿಮ್ಗೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಎ ಇಂಟು 4 ಡಿವೈಡೆಡ್ ಬೈ ಎ ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಎರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಸೊ ಇವಾಗ ಎ ಮತ್ತೆ ಎ ಕ್ಯಾನ್ಸಲ್ ಆಗ್ತವೆ. ಸೊ ಉಳ್ಕೊಳ್ಳೋದೇನು 4 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 2 ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಈ ಸೈಡ್ ನೋಡೋಣ. ಎ ಜಾಗದಲ್ಲಿ 4/a ಇದೆ, ಬಿ ಜಾಗದಲ್ಲಿ ಎ ಇದೆ. ಸೊ ಇವಾಗ ಏನಂತ ಬರೀಬಹುದು, 4/a ಇಂಟು ಎ ಹೋಲ್ ಡಿವೈಡೆಡ್ ಬೈ 2 ಅಂತ ಬರೀಬಹುದಾ? ಸೊ ಇವಾಗ ಎ ಕ್ಯಾನ್ಸಲ್ ಆಗುತ್ತೆ, 4/2 ಉಳ್ಕೊಳ್ಳುತ್ತೆ. ಸೊ 4/2 ಅಂತಂದ್ರೆ 2. ಸೊ ಇಲ್ಲೂ ಕೂಡ 2 ಬಂತು, ಇಲ್ಲೂ ಕೂಡ 2 ಬಂತು. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಇವಾಗ ಏನಾಗ್ತಾ ಇದೆ, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಏನಂತ ಬರೀಬಹುದು, ಫಾರ್ ಆಲ್ ಎ ಕಾಮಾ ಬಿ ವಿಚ್ ಬಿಲಾಂಗ್ಸ್ ಟು ಜಿ ಅಂತ ಬರೀಬಹುದು. ಜಿ ಅಂತ ಅಂದ್ರೇನು, ಸೆಟ್ ಆಫ್ ನಾನ್ ಝೀರೋ ರಿಯಲ್ ನಂಬರ್ಸ್. ನೋಡಿ ಇಲ್ಲಿ ಎ ಮತ್ತೆ ಬಿ ವಿಚ್ ಬಿಲಾಂಗ್ಸ್ ಟು ಜಿ. ಸೊ ಇವಾಗ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಇದನ್ನ ನಾನು ಗ್ರೂಪ್ ಅಂತ ಕರಿಬಹುದು. ಗ್ರೂಪ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಸಿಂಪಲ್. ಇಲ್ಲಿ ಜಿ ಇಸ್ ದ ಸೆಟ್. ಸೊ ಜಿ ಕಾಮ ಯಾವ ಬೈನರಿ ಆಪರೇಷನ್ ಅಪ್ಲೈ ಆಗ್ತಾ ಇರೋದು, ಮಲ್ಟಿಪ್ಲಿಕೇಶನ್. ಸೊ ಜಿ ಸ್ಟಾರ್. ಸರಿನಾ? ಈ ಒಂದು ಅಬಿಲಿಯನ್ ಗ್ರೂಪ್. ಸೊ ಈ ಒಂದು ಗ್ರೂಪ್ಗೆ ನೆಕ್ಸ್ಟ್ ಅಬಿಲಿಯನ್ ಗ್ರೂಪ್ ಅಂದ್ರೆ ಏನು, ಕಮ್ಯುಟೇಟಿವ್. ಯಾವ ರೀತಿ, ಎ ಇಂಟು ಬಿ ಮಸ್ಟ್ ಬಿ ಈಕ್ವಲ್ ಟು ಬಿ ಇಂಟು ಎ. ಮಲ್ಟಿಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡ್ತಾ ಇರೋದು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಕ್ವಶನ್ ಅಲ್ಲಿ. ಎ ಜಾಗದಲ್ಲಿ ಎ ಇದೆ, ಬಿ ಜಾಗದಲ್ಲಿ ಬಿ ಇದೆ. ಔಟ್ಪುಟ್ ಏನ್ ಬರುತ್ತೆ, ಎ ಬಿ ಬೈ 2 ಬರುತ್ತೆ. ನೆಕ್ಸ್ಟ್ ಬಿ ಜಾಗದಲ್ಲಿ ಎ ಇದೆ, ಎ ಜಾಗದಲ್ಲಿ ಬಿ ಇದೆ. ಸೊ ಇವಾಗ ಔಟ್ಪುಟ್ ಏನ್ ಬರುತ್ತೆ, ಬಿ ಎ ಬೈ 2. ಸೊ ಇವಾಗ ಎ ಬಿ ಬೈ 2 ಇಸ್ ಈಕ್ವಲ್ ಟು ಬಿ ಎ ಬೈ 2 ನ ಹೌದು, ಯಾವ್ದಾದ್ರು ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 1, ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಅಂತಂದ್ರೆ 1 ಇಂಟು 2/2 ಇಸ್ ಈಕ್ವಲ್ ಟು 2 ಇಂಟು 1/2. ಸೊ ಸರಿಯೇ. ಸೊ ಇವಾಗ ಏನಂತ ಬರೀಬಹುದು, ದೇರ್ ಫಾರ್ ಇಟ್ ಈಸ್ ಎ ಅಬಿಲಿಯನ್ ಗ್ರೂಪ್ ಅಂತ ಬರೀಬಹುದು. ಸರಿನಾ? ಇಷ್ಟೇ ಸಿಂಪಲ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು.